ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಸ್ಕಾರ ಆತ್ಮೀಯರೇ, ಮಿಸ್ಟರ್ ಬಶಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೋಷಿಯಲ್ ಮೀಡಿಯಾ ಅನ್ನೋ ಯುಗ ಸ್ಟ್ರಾಂಗ್ ಆದ್ಮೇಲೆ ನೂರಾರು ಜನರ ಬದುಕು ಬದಲಾಗಿ ಹೋಗಿದೆ. ಸೋಷಿಯಲ್ ಮೀಡಿಯಾ ಮೂಲಕವೇ ತಿಂಗಳಿಗೆ ಲಕ್ಷ ಲಕ್ಷ ದುಡಿಯೋರಿದ್ದಾರೆ. 20,000 ಸಂಬಳಕ್ಕೆ ತಿಂಗಳ ಕೊನೆಯಲ್ಲಿ ಕೈ ಚಾಚ್ಕೊಂಡು ಇರ್ತಾ ಇದ್ದವರು ಇವತ್ತು ಲಕ್ಷ ಲಕ್ಷ ಹಣವನ್ನ ದುಡಿತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಿಂದ. ದುಡ್ಡು ಮಾಡೋದು ಅಂದ್ರೆ ರಮ್ಮಿ ಆಡೋದ್ರಿಂದ ಅಲ್ಲ. ಈ ರೀಲ್ಸ್, ಆಡ್, ಯೂಟ್ಯೂಬ್ ಹಾಗೆ ಫೇಸ್ಬುಕ್ ಗಳಿಂದ ನಟಿ ನಿವೇದಿತಾ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ವರ್ಷದ ಹಿಂದಷ್ಟೇ ಗಾಯಕ ಚಂದನ್ ಶೆಟ್ಟಿ ಅವರಿಂದ ಡಿವೋರ್ಸ್ ಪಡೆದ ನಟಿ ನಿವೇದಿತಾ ಗೌಡ ಒಂಟಿ ಬದುಕನ್ನ ನಡೆಸುತ್ತಿದ್ದಾರೆ. ಇಂಥ ಹೊತ್ತಲ್ಲೇ ಒಂದು ಪ್ರಶ್ನೆ ಎದ್ದಿದೆ. ನಟಿ ನಿವೇದಿತಾ ಮಾಡ್ತಾ ಇರೋದು ಏನು? ತಿಂಗಳಿಗೆ ಕೆಲಸ ಅವರಿಗೆ ಏನ್ ಮಾಡ್ತಾರೆ? ತಿಂಗಳಿಗೆ ಹಣ ಎಲ್ಲಿಂದ ಬರುತ್ತೆ? ಸಂಪಾದನೆ ಎಷ್ಟೊಂದು ಮಾಡ್ತಾರೆ? ಯಾವಾಗ ನೋಡಿದ್ರು ಫಾರಿನ್ ಟೂರ್ ಮಾಡ್ತಾರೆ. ಇದಕ್ಕೆ ಅವರಿಗೆ ಹಣ ಎಲ್ಲಿಂದ ಬರುತ್ತೆ ಅಂತಕ್ಕಂತ ಒಂದು ಕುತೂಹಲ ಮಾಹಿತಿ ಎಲ್ಲರನ್ನ ಕಾಡ್ತಾ ಇದೆ. ಸದ್ಯಕ್ಕಂತೂ ಯಾವುದೇ ಸಿನಿಮಾ ಮಾಡ್ತಾ ಇಲ್ಲ, ಸೀರಿಯಲ್ ನಲ್ಲೂ ಇಲ್ಲ, ರಿಯಾಲಿಟಿ ಶೋಗಳಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಆದ್ರೂ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಇದೆಲ್ಲ ಹೇಗ್ ಸಾಧ್ಯ ಅಂತ ಬಹುತೇಕರಲ್ಲಿ ಪ್ರಶ್ನೆ ಮೂಡಿದೆ. ಹೀಗಾಗಿ ನಾವಿವತ್ತು ಈ ವಿಡಿಯೋದಲ್ಲಿ ಇದಕ್ಕೊಂದು ಕ್ಲಾರಿಟಿಯನ್ನ ಕೊಡೋ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಟಿ ನಿವೇದಿತಾ ಆದಾಯದ ಮೂಲ ಯಾವುದು, ಹಾಗೆ ಅವರು ಯಾವ ಆದಾಯದಿಂದ ಇಷ್ಟೊಂದು ಹಣವನ್ನು ಪಡಿತಿದ್ದಾರೆ, ಸದ್ಯಕ್ಕೆ ಯಾವ ಯಾವ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡ ಕಿರುತೆರೆಯ ಬಾರ್ಬಿ ಡಾಲ್ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡ ಸದ್ಯಕ್ಕಂತೂ ನೆಗೆಟಿವ್ ಕಮೆಂಟ್ಗಳ ಮೂಲಕವೇ ಸುದ್ದಿ ಆಗ್ತಾ ಇದ್ದಾರೆ. ಹಾಟ್ ವಿಡಿಯೋಗಳನ್ನು ಹಾಕ್ತಾ ಪಡ್ಡೆ ಹುಡುಗರ ನಿದ್ದೆಯನ್ನ ಕೆಡ್ತಾ ಇರುವ ನಿವೇದಿತಾ ಅವರ ಪರ್ಸನಲ್ ಲೈಫ್ ಬಗ್ಗೆ ನೆಟ್ಟಿಗರು ಹುಡುಕಾಟ ಶುರು ಮಾಡಿದ್ದಾರೆ. ಯಾವಾಗ ಯಾರ ಮನೆಯಲ್ಲಿ ನೆಮ್ಮದಿ ಹಾಳಾಗಿತ್ತೋ ಅಂದಿನಿಂದಲೇ ನಿವೇದಿತಾ ಗೌಡ ಅವರು ಯೂಟ್ಯೂಬ್ ನಿಂದ ಸ್ವಲ್ಪ ದೂರ ಉಳಿದು ಬಿಟ್ಟಿದ್ದಾರೆ. ತಾವು ಅಭಿನಯಿಸ್ತಾ ಇದ್ದಂತ ಕಿರುತೆರೆ ಕಾರ್ಯಕ್ರಮಗಳಿಂದ ಕೂಡ ದೂರ ಸರಿದು ಬಿಟ್ಟಿದ್ದಾರೆ. ಆಗೊಂದು ಈಗೊಂದು ರೀಲ್ಸ್ ಮಾಡ್ತಾ ಇದ್ರು ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ನಿವೇದಿತಾ ಗೌಡ ಅವರು. ನಿವೇದಿತಾ ಗೌಡ ಅವರು ಮೂಲತಃ ಮೈಸೂರಿನವರು. ತಂದೆ ಮನೆಯಲ್ಲಿ ತುಂಬಾ ಅನುಕೂಲಸ್ಥರು. ಹಾಗನ್ನ ಮಾತ್ರಕ್ಕೆ ನಿವೇದಿತಾರನ್ನ ಸಂಭಾಳಿಸೋದು ಅಷ್ಟು ಈಸಿ ಅನ್ಕೊಳ್ಬೇಡಿ. ಯಾಕಂದ್ರೆ ನಿವೇದಿತಾ ಸಿಕ್ಕಾಪಟ್ಟೆ ಹೈಫೈ ಹುಡುಗಿ. ನಿವೇದಿತಾ ಧರಿಸೋದು ಬ್ರಾಂಡೆಡ್ ಬಟ್ಟೆಗಳನ್ನ ಮಾತ್ರ, ಹಾಕೋದು ಬ್ರಾಂಡೆಡ್ ಚಪ್ಪಲಿಗಳನ್ನ ಅಷ್ಟೇ. ಯಾಕೆ ತಿನ್ನೋದು ಸಹ ಸ್ಟಾರ್ ಹೋಟೆಲ್ಗಳಲ್ಲಿ. ಆತ್ಮೀಯರೇ, ನಿವೇದಿತಾ ಗೌಡ ಬಿಗ್ ಬಾಸ್ ಸೀಸನ್ 5ಕ್ಕೆ ಕಾಲಿಡುವ ಮುನ್ನ ಡಬ್ ಸ್ಮ್ಯಾಶ್ ಮ್ಯೂಸಿಕ್ ಅಲ್ಲಿ ಟಿಕ್ ಟಾಕ್ ಅನ್ನೋ ಆಪ್ಗಳಲ್ಲಿ ಮಿಂಚ್ತಾ ಇದ್ರು. 19 ವರ್ಷದ ಈ ಹುಡುಗಿಯನ್ನು ನೋಡಲು ಬಾರ್ಬಿ ಡಾಲ್ ತರ ಇದ್ದಾಳೆ ಅಂತ ತುಂಬಾ ಜನರು ಇವರನ್ನ ಇಷ್ಟಪಟ್ಟಿದ್ರು. ಹೀಗಾಗಿಯೇ ಬಿಗ್ ಬಾಸ್ ಆಫರ್ ಕೂಡ ಮನೆ ಬಾಗಿಲಿಗೆ ಹುಡ್ಕೊಂಡು ಬಂದಿತ್ತು. ಆಗ ಬಿಗ್ ಬಾಸ್ ನಲ್ಲಿ ವಾರದ ಲೆಕ್ಕದಲ್ಲಿ ಪೇಮೆಂಟ್ ಮಾಡ್ತಾ ಇದ್ರು. 100 ದಿನಕ್ಕೂ 3-4 ದಿನ ಕಡಿಮೆ ಇವರು ಫಿನಾಲೆಯಲ್ಲಿ ಇದ್ರು. ಹಾಗೆ ಅಲ್ಲಿ ಅವರು ಬಿಗ್ ಬಾಸ್ ಕಾರ್ಯಕ್ರಮದ ದೊಡ್ಡ ಮೊತ್ತ ನಿವೇದಿತಾ ಗೌಡ ಅವರ ಕೈ ಸೇರಿತ್ತು. ಆತ್ಮೀಯರೇ, ನಿವೇದಿತಾಗೆ ಬಂದದ್ದು ಬಿಗ್ ಬಾಸ್ ಸಂಭಾವನೆ ಮಾತ್ರ ಅನ್ಕೊಳ್ಬೇಡಿ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತಾವು ಹಾಕ್ತಾ ಇದ್ದಂತಹ ಬಟ್ಟೆಗಳಲ್ಲೂ ಕೂಡ ಕೊಲಾಬ್ರೇಟ್ಗಳೇ ಆಗಿದ್ವು. ಹೀಗಾಗಿ ಇದರಿಂದಲೂ ಕೂಡ ನಿವೇದಿತಾ ಅವರಿಗೆ ಹಣ ಬಂದಿತ್ತು. ಈ ಶೋನಿಂದ ನಿವೇದಿತಾ ಗೌಡ ಹೊರಬಂದ ಮೇಲೆ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ರು. ಹಾಗೆ ಖಾಸಗಿ ಬ್ರ್ಯಾಂಡ್ಗಳ ಪ್ರಚಾರಕ್ಕೆ ಹೇಳಿದ್ರು. ಸಣ್ಣ ಸಣ್ಣ ಡಿಸೈನರ್ ಅಂಗಡಿಗಳಿಗೆ, ಹೊಸ ಮೇಕಪ್ ಆರ್ಟಿಸ್ಟ್ ಗಳಿಗೆ, ಫೋಟೋಗ್ರಾಫರ್ಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ ನಿವೇದಿತಾ ಅಲ್ಲೂ ಆದಾಯ ಬರುವಂತೆ ಮಾಡಿಕೊಂಡ್ರು. ನೇಮ್ ಅಂಡ್ ಫೇಮ್ ಇದ್ದಂತ ಕಾರಣ ನಿವೇದಿತಾ ಯೂಟ್ಯೂಬ್ ಚಾನಲ್ ಕೂಡ ಶುರು ಮಾಡ್ತಾರೆ. ಒಂದು ವಿಡಿಯೋನ ಸುಮಾರು 6 ಲಕ್ಷಕ್ಕೂ ಜನ ನೋಡಿದ್ರೆ ಏನಿಲ್ಲ ಅಂದ್ರೂ 75,000-80 ಸಾವಿರ ರೂಪಾಯಿಗಳು ಅಕೌಂಟ್ಗೆ ಬಂದು ಬೀಳುತ್ತೆ. ನಿವೇದಿತಾ ಮಾಡೋ ಎಲ್ಲಾ ವಿಡಿಯೋಗಳು ಲಕ್ಷ ಲಕ್ಷ ವ್ಯೂಸ್ ಪಡಿತಾ ಇದ್ವು. ಹೀಗಾಗಿ ಇಲ್ಲೂ ತುಂಬಾ ಕಾಸ್ತು ತುಂಬಾ ಕೈ ಸೇರ್ತಾ ಇತ್ತು. ಅಷ್ಟೇ ಅಲ್ಲ, ಈ ಯೂಟ್ಯೂಬ್ ವಿಡಿಯೋಗಳಲ್ಲೂ ಸಹ ಬ್ರ್ಯಾಂಡ್ ಪ್ರಮೋಷನ್ ಶುರು ಮಾಡಿ ಡಬಲ್ ಆದಾಯ ಬರುವಂತೆ ಮಾಡಿಕೊಂಡ್ರು. ಆತ್ಮೀಯರೇ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತ ರಾಜಾರಾಣಿ ಕಪಲ್ಸ್ ರಿಯಾಲಿಟಿ ಕಾರ್ಯಕ್ರಮದಲ್ಲಿ ನಿವೇದಿತಾ ಮತ್ತು ಚಂದನ್ ಸ್ಪರ್ಧಿಸಿದ್ರು. ಇದು ಡಿವೋರ್ಸ್ ಪಡೆಯೋಕ್ಕೂ ಮುನ್ನ. ಅಲ್ಲಿ ನಿವೇದಿತಾ ರಿಯಾಲಿಟಿ ಶೋ ಮೂಲಕ ತಮ್ಮ ಫಸ್ಟ್ ಆದಾಯವನ್ನ ಶುರು ಮಾಡ್ಕೊಂಡ್ಬಿಟ್ರು. ಈ ಕಾರ್ಯಕ್ರಮ ಹಿಟ್ಟಾದ ಬಳಿಕ ಗಿಚ್ಚಿಗಿಲಿ ಕಾಮಿಡಿ ಶೋನಲ್ಲೂ ಕೂಡ ಇವರು ಒಪ್ಪಿಕೊಂಡ್ರು. ನಿವೇದಿತಾ ಪೆದ್ದು ಮಾತು ಜನರಿಗೆ ತುಂಬಾ ಇಷ್ಟ ಆಗಿ ಅವರಿಗೆ 2ನೇ ಸ್ಥಾನವನ್ನು ಕೊಟ್ಟು ಒಂದು ದೊಡ್ಡ ಮತವನ್ನ ಕೂಡ ಕೊಟ್ಟು ಕಳಿಸಿದ್ರು. ಆತ್ಮೀಯರೇ, ನಿವೇದಿತಾ ಅವರ ಕೂದಲುಗಳೇ ಹೈಲೈಟ್ಸ್. ತುಂಬಾನೇ ದಪ್ಪ ಹಾಗೂ ಲಾಂಗ್ ಹೇರ್ ಇವರದ್ದು. ಇದೇ ಕಾರಣಕ್ಕೆ ಹಲವು ಹೇರ್ ಆಯಿಲ್ ಜಾಹೀರಾತುಗಳ ಜೊತೆ ಕಾಂಟ್ಯಾಕ್ಟ್ ನನ್ನ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಆಭರಣ ಮತ್ತು ಸೀರೆ ಅಂಗಡಿಗಳ ಜಾಹೀರಾತಿನಲ್ಲೂ ಮಿಂಚುತ್ತಾ ಇದ್ದಾರೆ. ಈಗ 20 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಗಳನ್ನು ಹೊಂದಿರುವ ನಿವೇದಿತಾ ಪ್ರಮೋಷನ್ ಮೂಲಕ ಲಕ್ಷ ದುಡ್ಡನ್ನ ಗಳಿಸ್ತಾ ಇದ್ದಾರೆ. ಹೀಗಾಗಿ ತಮ್ಮ ಆದಾಯ ಬರೋಕೆ ಹಲವಾರು ಮೂಲಗಳಿಂದ ಹುಡುಕೊಂಡಿರುವ ನಿವೇದಿತಾ ತಿಂಗಳಿಗೆ ಎಷ್ಟು ಹಣ ಗಳಿಸ್ತಾ ಇರಬಹುದಂತ ನೀವೇ ಯೋಚನೆ ಮಾಡಿ. ಲಕ್ಷಾಂತರ ಹಣವನ್ನ ಇವರು ಗಳಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ 1
ಕೊಲಾಬ್ರೇಟ್ ಹಾಗೆ ಪ್ರಮೋಷನ್ಗಳನ್ನ ಮಾಡಿದ್ರೆ ಇವರಿಗೆ ಲಕ್ಷಕ್ಕೂ ಹೆಚ್ಚು ಹಣ ಬರುತ್ತೆ. ಹೀಗಾಗಿ ಇವರ ಲೈಫ್ ಸ್ಟೈಲ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಟ ಚಂದನ್ ಅವರನ್ನ ಡೈವೋರ್ಸ್ ಮಾಡಿದ್ಮೇಲೆ ಇವರು ತುಂಬಾನೇ ಒಂದು ವೈರಲ್ ಆಗೋದ್ರ ಮೂಲಕ ಹಾಟ್ ಫೋಟೋಸ್ ಗಳನ್ನ ಬಿಡೋದ್ರ ಮೂಲಕ ನೆಟ್ಟಿಗರ ಕಮೆಂಟ್ಗೆ ಗುರಿಯಾಗ್ಬಿಟ್ಟಿದ್ದಾರೆ. ಹಾಗೆ ಈ ನಿವೇದಿತಾ ಗೌಡ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ಚಂದನ್ ಶೆಟ್ಟಿ ಮಾಡಿದ್ದು ಸರಿಯಾ ಹಾಗೆ ನಿವೇದಿತಾ ಗೌಡ ಮಾಡಿದ್ದು ಸರಿಯಾ? ಈ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.